ನಮ್ಮ ಸನಾತನ ಧರ್ಮದ ಪ್ರಕಾರ 1000 ಯಾಗಗಳು ಮಾಡಿದರೂ ಸಾವಿರಾರು ಪುಣ್ಯಕ್ಷೇತ್ರಗಳನ್ನು ಸುತ್ತರೂ ಕೂಡ ಹೆತ್ತವರ ಆಶೀರ್ವಾದ ಪಡೆದಿರ ಮಾಡಿದ್ರೆ ಅದಕ್ಕೆ ಯಾವುದೇ ರೀತಿ ಫಲ ಸಿಗಲ್ಲ, ಅದು ಶ್ರೇಷ್ಠ ಆಗಲ್ಲ ಅಂತ ಹೇಳುತ್ತೆ. ಆದ್ದರಿಂದ ನಮ್ಮ ತಂದೆ ತಾಯಿ ಆಶೀರ್ವಾದ ಪಡ್ಕೊಂಡು ಆಮೇಲೆ ನನ್ನ ತಂಗಿಗೆ ಒಂದು ಸತಿ ಬಾಯ್ ಅಂತೇಳಿ, ನನ್ನ ಸೊಸೆ ಫುಲ್ ಕ್ಯೂರಿಯಸ್ ಆಗಿ ನೋಡ್ತಾ ಇದ್ಲು. ಅವಳು ಒಂದು ಸತಿ ಬಾಯ್ ಹೇಳಿ, ನಮ್ಮ ಭಾವನೆ ವಿಡಿಯೋ ಮಾಡಿದ್ದು, ನಮ್ಮ ಭಾವನೆಗೂ ಬಾಯ್ ಹೇಳಿ ಬಸ್ಸಲ್ಲಿ ಹೋದರೆ ಕಷ್ಟ ಆಗುತ್ತೆ ಅಂಥೇಳಿ ಬಂದು ಮೆಟ್ರೋ ಹಿಡಿದು ಬಿಟ್ಟೆ ಗುರು. ಮೆಟ್ರೋ ಹತ್ತಬೇಕಾದ್ರೆ ಬಂದು ಅಯ್ಯೋ ಏನು ಕ್ರೌಡ್ ಇರುತ್ತೋ, ಎಷ್ಟು ಜನ ಆಡ್ತಾವೋ, ಯಾಕಪ್ಪ ಹೆಂಗಪ್ಪ ಹೋಗೋದು ಅಂತ ಯೋಚನೆ ಮಾಡ್ಕೊಂಡು ಬಂದರೆ ಮೆಟ್ರೋದಲ್ಲಿ ನೋಡ್ರೆ ಎಲ್ಲ ಫುಲ್ ಖಾಲಿ. ನನಗಂತೂ ಫುಲ್ ಖುಷಿ ಆಗೋಯ್ತು. ಏನು ನಾನು ಎಷ್ಟೋ ಸತಿ ಮೆಟ್ರೋದಲ್ಲಿ ಓಡಾಡಿದ್ದೀನಿ, ಬಟ್ ಇಷ್ಟೊಂದು ಫ್ರೀಯಾಗಿ ಅಂತೂ ಯಾವತ್ತೂ ಓಡಾಡಿಲ್ಲ. ತುಂಬಾ ಖುಷಿ ಆಯಿತು. ಮೆಟ್ರೋ ಫೀಲಿಂಗ್ ಇವತ್ತು ಎಂಜಾಯ್ ಮಾಡೋದು ನಿಜ ಹೇಳ್ಬೇಕಂದ್ರೆ. ಅಂತೂ ಇಂತೂ ಕೋನಕುಂಡಿ ಹತ್ರ ಹತ್ತಿ ಯಶವಂತಪುರ ಮೆಟ್ರೋ ಸ್ಟೇಷನ್ ಹಿಡ್ಕೊಂಬಿಟ್ಟೆ. ಅಲ್ಲಿ ಇಳಿದ್ಬಿಟ್ಟು ನಾನು ಬಂದಿದ್ದು ಮೆಟ್ರೋ ಟ್ರೈನ್ಗೆ ಟಾಟಾ ಬಾಯ್ ಬಾಯ್ ಹೇಳಿ. ಆಮೇಲೆ ನಮ್ಮ ಫ್ರೆಂಡ್ಸ್ ಹೇಳಿದರು, ಮೆಟ್ರೋ ಇಳಿದ ತಕ್ಷಣ ನೀನು ಮುಂದೆ ಬಂದ್ಬಿಟ್ಟು ಲೆಫ್ಟ್ ಬಂದುಬಿಟ್ರೆ ಮೆಟ್ರೋ ಯಶವಂತಪುರ ಮೆಟ್ರೋ ಸ್ಟೇಷನ್ ಇದೆ, ತಲೆ ಕೆಡಿಸ್ಕೊಳ್ಳೋದೇನು ಅವಶ್ಯಕತೆ ಇಲ್ಲ ಅಂತ. ಆಮೇಲೆ ಸರಿ ಇರಲಿ ಅಂದ್ಬಿಟ್ಟು ಸ್ವಲ್ಪ ಹಂಗೆ ಮುಂದೆ ಬಂದು ಅಲ್ಲಿ ಒಬ್ಬ ಸಿಗ್ದ. ಅಣ್ಣ ಹೆಂಗಣ ಹೋಗೋದು, ಇಲ್ಲೆಲ್ಲೋ ರೈಲ್ವೆ ಸ್ಟೇಷನ್ ಹೋಗ್ಬೇಕಂತ ಅಂತ ಕೇಳಿದೆ. ಸರಿ ಹಿಂಗೆ ಮುಂದಕ್ಕೆ ಹೋಗಪ್ಪ ಅಂತ ಹೇಳ್ದ. ಸರಿ ಅವನು ಹೇಳಿದ ದಾರಿನೇ ನೋಡ್ಕೊಂಡು ಹಂಗೆ ಹೋಯ್ತಾ ಫೈನಲಿ ಒಂದು ಫ್ಲೋರ್ ಕೆಳಗಡೆ ಮೇಲೆ ಅಲ್ಲಿ ಎಕ್ಸಿಟ್ ಪಾಯಿಂಟಲ್ಲಿ ಕೇಳಿದ್ಕೆ ಈ ಕಡೆ ಹೋಗಪ್ಪ ಅಂತ ಹೇಳಿದ್ರು ಡೈರೆಕ್ಷನ್. ಸರಿ ಈ ಕಡೆ ಬಂದು ತೆಗೆದ್ರೆ ನನಗೆ ಎಲ್ಲ ಇದು ಆ್ಯಕ್ಚುಲಿ ಯಶವಂತಪುರಕ್ಕೆ ಬರ್ತಾಯಿದ್ದೆ ಫಸ್ಟ್ ಟೈಮು ರೈಲ್ವೆ ಸ್ಟೇಷನ್ಗೆ. ನಾನು ಫ್ರೆಂಡ್ಸ್ ಎಲ್ಲ ಮೊದಲೇ ಹೋಗ್ಬಿಟ್ಟಿರ್ತಾರೆ, ನಿಂತ್ಕೊಂಡು ನಾನು ಬಂದೆ. ಮುಂದಮೇಲೆ ಕೇಳ್ಕೊಂಡು ಮುಂದೆ ಬಂದಾಗ ಇಲ್ಲಿ ಸ್ವಲ್ಪ ಮೆಟ್ರೋ ಇಳಿದು ಮುಂದೆ ನೋಡಿದ್ರೆ ಇಲ್ಲೇ ಐತೆ ಗುರು ಮೆಟ್ರೋ ಸ್ಟೇಷನ್ನು. ತುಂಬ ಖುಷಿ ಆಗೋಯ್ತು. ಓಕೆ, ಸಕ್ಸಸ್ಫುಲಿ ರೀಚ್ ಆದೆ. ಆಮೇಲೆ ಇರೋರು ಗಾಡಿಗಳು ನೋಡ್ಬಿಟ್ಟು ಎಲ್ಲಿರೋ ಕ್ರೌಡ್ ನೋಡ್ಬಿಟ್ಟು ಏನಪ್ಪ ಇದು ಇಷ್ಟೊಂದು ಜನ ಅವರೇ, ಹೆಂಗೆ ಬದುಕೋದು, ನಿಜವಾಗ್ಲೂ ಹೆಂಗೆ ಟ್ರೈನಲ್ಲಿ ಹೋಗೋದು ಅಂತ ಯೋಚನೆ ಮಾಡಿದೆ. ಈ ಕೇಸೇ ನಾವು ಟ್ರೈನ್ ಬುಕ್ ಮಾಡಿ ಕನ್ಫರ್ಮೇಷನ್ ಟಿಕೆಟ್ ಇಲ್ಲ ಅಂದರೆ ಏನು ನರ್ಕ ಅಂದ್ಕೊಂಡೆ. ಸರಿ ಇಲ್ಲಿ ಬಂದು ನೋಡ್ತೀನಿ, ನಮ್ಮ ಫ್ರೆಂಡ್ಸ್ ಬಂದಿದ್ದೀನಿ ಅಂದರು. ಇಲ್ಲಿ ನೋಡ್ರೆ ಯಾರೂ ಇಲ್ಲ, ಎಲ್ಲಪ್ಪ ಹೋದ್ರು ಅಂತೇಳಿ ಸರಿ ಫೋನ್ ಮಾಡಿದ್ರೆ ಭಾಳ ಕ್ರೌಡಲ್ಲಿ ಆಗ್ತಾಯಿದ್ದೀಯಾ, ಪ್ಲಾಟ್ಫಾರ್ಮು 5 ಬಂದುಬಿಡು, 5 ಅಲ್ಲಿ ಫುಲ್ ಖಾಲಿ ಐತೆ, ನಾವು ಆರಾಮಾಗಿ ಕೂತಿದ್ದೀವಿ, ಇನ್ನು ಟ್ರೈನ್ ಬರೋಕ್ಕೆ 1.5 ಅವರ್ ಟೈಮ್ ಐತೆ ಅಂದರು. ಸರಿ ಅವ್ರು ಹೇಳಿದ್ದು ರೂಟ್ ನಂಗೆ ಫಾಲೋ ಮಾಡಿಕೊಂಡು ಸರಿ ಅಂತ ಪ್ಲಾಟ್ಫಾರ್ಮ್ 5 ಹೋದರೆ ನೋಡ್ರಿ ಅವರೆಲ್ಲ ಹಿಂಗೆ ಫುಲ್ ಖಾಲಿ ಇತ್ತು. ಹೇಗೆ ಸ್ವಲ್ಪ ಕೆಳಗೆ ಮುಂದೆ ನೋಡಿದ್ರೆ ನನ್ನ ಫ್ರೆಂಡ್ಸ್ ಆಲ್ರೆಡಿ ಬಂದು ಆರಾಮಾಗಿ ಕೂತು ರೆಸ್ಟ್ ಮಾಡ್ತಾಯಿದ್ದಾರೆ. ನೋಡಿ ಇವನೇ ನಮ್ಮ ಹುಲಿ ಪ್ರಕಾಶ್ ಅಣ್ಣ ಅಂತ. ಇವ್ರ ಹೆಸರು ಪ್ರಕಾಶ್, ನಾವು ಸ್ಟೈಲಾಗಿ ಯಾವ ಸಿಂಗಮ್ ಥರ ಹುಲಿ ಪ್ರಕಾಶ್ ಅಣ್ಣ ಅಂತ ಕರಿತೀವಿ. ನೋಡಿ ಇವರೇ ನಮ್ಮ ವಿಕ್ಕು ಬಾಸ್, ನಮ್ಮ ಟೀಮ್ ಲೀಡರ್ ಫಾರ್ ಆಲ್ ಟ್ರಿಪ್ಸ್. ಹಾಯ್ ಹೇಳಿ ನನ್ನ ಲಗೇಜೆಲ್ಲ ಕೆಳಗಡೆ ಹಾಕ್ತಾರೆ. ಹೆವಿ ಲಗೇಜ್ ಐತೆ. ಏನಪ್ಪ ಅಂತ ನೋಡಿದ್ರೆ ನಾನು ಅರ್ಧ ಹಿಂಗೆ ಬರೋದನ್ನೆಲ್ಲ ಅಡುಗೆಗಳು ಅದು ಇದೆಲ್ಲ ಮಾಡಿ ತುಂಬ ಕೊಡ್ತಾಳೆ. ಸರಿ ಇನ್ನೇನು ಮಾಡೋದು, ಹೆಂಗೋ ಎತ್ಕೊಂಡು ಟ್ರೈನ್ ಬಂತು. ಟ್ರೈನ್ ಬಂದಮೇಲೆ ಟ್ರೈನ್ ಹತ್ತಿ ನಮ್ಮ ಲಗೇಜ್ ಟ್ರೈನಲ್ಲಿ ಹಾಕೊಂಡು ಕೂತ್ಕೊಂಡ್ವಿ. ಇಲ್ಲಿ ನೋಡ್ರೆ ನಮ್ಮ ಸೀಟಲ್ಲಿ ಯಾರ್ಯಾರು ಕೂತ್ಬಿಟ್ಟವ್ರೆ, ಏನೇನು ಹಾಕ್ಬಿಟ್ಟವ್ರೆ, ಏನು ಮಾಡೋಂಗೆ ಗೊತ್ತಿದ್ರೆ ನಮ್ಮ ಲಗೇಜೆಲ್ಲ ಎತ್ತಿ ಮೇಲ್ಗಡೆ ನಮ್ಮ ಟಾಪ್ ಬರ್ತಲ್ಲ ಹಾಕ್ಬಿಟ್ಟು ಸರಿ ಒಂಚೂರು ಜಾಗ ಮಾಡ್ಕೊಂಡು ಕೂತ್ಕೊಂಡು ಸ್ವಲ್ಪ ಹೊತ್ತಿರಲ್ಲ ಕ್ರೌಡ್ ಕಮ್ಮಿ ಆಗಲಿ, ಎಲ್ಲ ಸಿಗ್ರಿಗೇಷನ್ ಆಗಲಿ, ಆಮೇಲೆ ಸೆಟ್ ಮಾಡೋಣ. ಆಮೇಲೆ ಫೈನಲಿ ಸ್ವಲ್ಪ ಎಲ್ಲ ಕೂಲ್ ಆದಮೇಲೆ ನಮ್ಮ ಐಟಮ್ಸ್ ಎಲ್ಲ ಎತ್ತಿ ನಮ್ಮ ಬ್ಯಾಗ್ಸ್ ಎಲ್ಲ ಒಂದು ಕಡೆ ಅರೇಂಜ್ ಮಾಡಿ ನಾನು ಸ್ವಲ್ಪ ಜಾಗ ಮಾಡ್ಕೊಂಡು ನೀಟಾಗಿ ಮಲ್ಬಿಟ್ಟು ಅಪ್ಪರ್ ಬರ್ತಲ್ಲಿರೋ ಒಂದು ದೊಡ್ಡ ಅಡ್ವಾಂಟೇಜ್ ಏನಂದರೆ ಸೇಫ್ಟಿ. ಬ್ಯಾಗ್ ಎತ್ತಿ ವಿಂಡೋ ಸೈಡ್ ಹಾಕ್ಬಿಟ್ಟು ನೀಟಾಗಿ ಮಲ್ಬಿಟ್ರೆ ಬ್ಯಾಗು ಮಿಸ್ ಆಗೋಲ್ಲ, ನಮ್ಮ ಐಟಮ್ಸು ಮಿಸ್ ಆಗೋಲ್ಲ, ನಮ್ಮನ್ನು ಯಾರು ಹೇಳಲ್ಲ ಕೇಳಲ್ಲ, ಏನು ಡಿಸ್ಟರ್ಬೆನ್ಸ್ ಇರೋಲ್ಲ. ಬೇರೆ ಟೈಮಲ್ಲಾದರೆ ಮಾರ್ನಿಂಗು 7 to 9 ನೈಟ್ 9:30ವರೆಗೂ ಮಲ್ಗಂಗಿಲ್ಲ. ಆ್ಯಸ್ ಪರ್ ರೈಲ್ವೆ ರೂಲ್ಸ್ ಪ್ರಕಾರ ನಾವು ಕೂತೇ ಇರಬೇಕು, ಸ್ಲೀಪರ್ಗಿದ್ರು ಕೂಡ.
ಬಟ್ ಇಲ್ಲಿ ಅಪ್ಪರ್ ಸೀಟ್ ಇತ್ತು ನಮ್ಮನ್ನ ಹೇಳೋರು ಕೇಳೋರು ಯಾರೂ ಇಲ್ಲ. ಮಲ್ಕೋಣ ಇರೋ ಕುತ್ಕೊಳ್ಳೋಣ ಇರೋ ಇಷ್ಟ ಮನೆ ಕೇಳ ಕುತ್ಕೋ ಇಲ್ಲನೇ ಮಾಡಿಡೋದನ್ನು ಮಲ್ಕೊ. ನಾನು ಯಾವಾಗ ಕೆಳಗಡೆ ಇದ್ದರೆ ಅವ್ರದ್ದು ಇವ್ರದ್ದು ಡಿಸ್ಟರ್ಬೆನ್ಸ್ ಇರ್ತದೆ, ಅವರು ಬೆಗ್ಗಿಂಗ್ ಅದು ಇದೆಲ್ಲ ಬರ್ತಾರೆ, ಡಿಸ್ಟರ್ಬೆನ್ಸ್ ಇರುತ್ತೆ ಅಂತೇಳಿ ಮೇಲೆ ಸಿಡ್ಕೊಂಡ್ಬಿಡ್ತೀವಿ. ಸರಿ ಅನ್ಬಿಟ್ಟು ಮಲಗಿ ಬೆಳಗ್ಗೆ ಎದ್ದು ನೋಡಿದ್ರೆ ನಮ್ಮ ಹುಲಿನೂ ಬಲ್ಗೆ ಐತೆ. ನಮ್ಮ ಬಾಸ್ ఎక్కువ ಬಾಸ್ ನೋಡಿದ್ರೆ ಆಲ್ರೆಡಿ ಹೋಗಿ ಫ್ರೆಶ್ ಅಪ್ ಆಗಿ ಬಂದ್ಬಿಟ್ಟವ್ರೆ. ಇಲ್ಲೊಂದು ಫ್ಯಾಮಿಲಿಯವ್ರು ಪಾಪ ಅವ್ರು ಎದ್ದು ಅವ್ರು ರೆಡಿಯಾಗಿ ಎಲ್ಲ ಫ್ರೆಶ್ ಅಪ್ ಅವರೇ. ನಾನೇ ಸೋಂಬಿಗಣ್ಣ ಎಮ್ಮೆ ಥರ ನಿದ್ದೆ ಮಾಡಿದ್ದೀನಿ ಅಂತ ಹೇಳ್ತು. ಬೆಳಗ್ಗೆನೇ ಆಗೋಯ್ತು. ಸರಿ ಆಮೇಲೆ ಹುಲಿ ನೋಡಿದ್ರೆ ಇನ್ನೂ ಒಳ್ಳೆ ನಿದ್ದೆ ಹೊಡ್ಕೊಂಡೇ ಐತೆ. ಯಾಕೆ ಗುರು ಅಂದರೆ ನಿನ್ನ ಕಾಡ ತಡೆಯೋಕ್ಕಾಗಲ್ಲ ಅಂದರು.